ಧನುರ್ಮಾಸದಲ್ಲಿ ಒಂದಿನ ಆದಿರಂಗ, ಮಧ್ಯರಂಗ, ಅಂತ್ಯರಂಗನ ನೋಡ್ಕೊಂಬರ್ಬೇಕಂತೆ. ಅಂದರೆ 1 ಡೇಲಿ ಅದನ್ನೆಲ್ಲ ಕಂಪ್ಲೀಟ್ ಮಾಡಬೇಕು ಅಂತ. ಒಂದೇ ದಿನದಲ್ಲಿ ಆ ಎಲ್ಲ ಕ್ಷೇತ್ರಕ್ಕೆ ಹೋಗಿ ನಾವು ಸತ್ತ ಮೇಲೆ ಮೋಕ್ಷ ಸಿಗತ್ತೆ. ನಾವಿವಾಗೆಲ್ಲ ಯಾಕೆ ಬದುಕಿರೋದಕ್ಕಿಂತ ಜಾಸ್ತಿ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗೋದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಬದುಕಿರುವಾಗ್ಲೇ ಯಾಕೆ ನಮ್ಮ ಲೈಫ್ನ ಸ್ವರ್ಗ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಈಗ ಒಂದೊಂದು ಸ್ವಲ್ಪ ಜನ ಹೇಳ್ತಾ ಇದ್ದಾರೆ ನಮ್ಗೆ ಹೋಗೋಕ್ಕಾಗ್ತಾ ಇಲ್ಲ, ಮೀನ್ಸ್ ಹೋದ್ರೂ ದರ್ಶನ ಸಿಗ್ತಾ ಇಲ್ಲ, ಅದು ಇದು ತುಂಬ ಜನ ಆಗಿದ್ದಾರೆ. ದೇವಸ್ಥಾನಗಳಿಗೆ ಹೋದ್ರೆ ಫಸ್ಟ್ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದು ನೆಮ್ಮದಿ ಕೊಡಪ್ಪ ಅಂತ ಕೇಳ್ಕೊಳ್ಳೋಕ್ಕೆ, ಈಗ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಪಾಪ ಕಳ್ಕೊಳ್ಳೋದಕ್ಕೆ. ಆಗಿನ ಕಾಲದಲ್ಲಿ ಜೀವನನ ಸಖತ್ತಾಗಿ ಇಟ್ಕೊಂಡು ಏನು ಸಾಯೋ ಸ್ಥಿತಿಲಿದ್ದೀನಿ ಅಂತ ಕಾಶಿಗೋ ರಾಮೇಶ್ವರ ಆ ಥರ ಹೋಗ್ತಾ ಇದ್ರು. ಆದರೆ ಇವಾಗಿನ ಇದರಲ್ಲಿ ಅವ್ರ ಸ್ವರ್ಗನ ಅವರೇ ಇಲ್ಲೇ ರೂಪಿಸ್ಕೊತಾ ಇದ್ದಾರೆ. ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ನನ್ನ ಸ್ವರ್ಗ ಹಿಂಗಿರ್ಬೇಕಪ್ಪ, ನಾನು ಇನ್ನೂ ಇಲ್ಲೇ ಭೂಮಿ ಮೇಲೆ ಬದುಕಿದ್ದೀನಿ, ಅದ್ರ ಬಗ್ಗೆ ಯೋಚನೆ ಇಲ್ಲ, ಸ್ವರ್ಗ ನಂದು ಹಿಂಗಿರ್ಬೇಕಪ್ಪ ಅಂದ್ಕೊಂಡಂಗೆ ಆಗಿದೆ.